33,000 ಈಚ್. ಅಂದ್ರೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಪ್ಲಸ್ ಸ್ಕೂಟರ್ ವ್ಯಾಲ್ಯೂ 33,000 ಕೊಟ್ಟಿದ್ದಾನೆ ಅಲ್ಲಿ ಪರ್ ಸ್ಕೂಟರ್ ವ್ಯಾಲ್ಯೂ. ಓಕೆ, ಸೇಲ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ ಎರಡು, ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಕೊಟ್ಟಿದ್ದಾನೆ, ಯಾವುದು ಸಾರಿ ಸೇಲ್ಸ್ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾನೆ 33,000 ಅಂತ ಹೇಳಿ. ದ ಕಾಸ್ಟ್ consisted of materials 12 lakhs, wages 13,50,000, factory 2,70,000, office 1,41,000, distribution overhead 390 per scooter. Total scooters ಎಷ್ಟು 100 scooters. ಅದ್ ನೆನ್ಪಿಟ್ಕೊಡ್ರಿ. ಟೋಟಲ್ ಸ್ಕೂಟರ್ ಅಲ್ಲಿ ಅಂತಲೇ 100 ಸ್ಕೂಟರ್ಸ್ ಪ್ರೊಡಕ್ಷನ್ ಮಾಡಿದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಒಂದು ಸ್ಕೂಟರ್ಗೆ 390 rupees ಖರ್ಚಾಗ್ತದೆ. ಅಂದ್ರೆ ಇಂಟು 100 ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಎಲ್ಲ ಬಂದ್ಬಿಡುತ್ತೆ ನಮ್ಗೆ. ಇದು ಪ್ರೀವಿಯಸ್ ಇಯರ್ಗೆ, ಅಂದ್ರೆ ಜಸ್ಟ್ ಇದು ಪ್ರೀವಿಯಸ್ ಇಯರ್ಗೆ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ಇಯರ್ ಏನ್ ಮಾಡ್ತೇವೆ ಅಂದ್ರೆ ಫಾರ್ ದಿ ಇಯರ್ 2000 ಅಂದ್ರೆ 1999 ಒಂದು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತ ಮಾಡಬೇಕು. ನೆಕ್ಸ್ಟ್ ಇಯರ್ ಎಸ್ಟಿಮೇಟೆಡ್ ಕಾಸ್ಟ್ 2000 ಇಯರ್ಗೆ ಅದೇನದು ಫಾರ್ ದಿ ಇಯರ್ 2000 ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೂಟರ್ ಈಸ್ ಎಸ್ಟಿಮೇಟೆಡ್ ಆಸ್ ಅಂಡರ್. ಕಾಸ್ಟ್ ಆಫ್ ಸ್ಕೂಟರ್ ಏನು ಆಗ್ತಾ ಇದೆ, ಈಚ್ ಸ್ಕೂಟರ್ ವಿಲ್ ರಿಕ್ವೈರ್ ಮಟೀರಿಯಲ್ ಆಫ್ rupees 13,500. ಅಂದ್ರೆ ಹೋದ್ಸಲ ಎಷ್ಟು ಬಂದಂತ ಗೊತ್ತಿಲ್ಲ, ಬಟ್ ಈಗ ಒಂದ್ ಸ್ಕೂಟರ್ಗೆ 13,500 ಒಂದ್ ಸ್ಕೂಟರ್ಗೆ ಮಾಡ್ಬೇಕು. ಅಂದ್ರೆ ಟೋಟಲ್ ಎಷ್ಟು ಸ್ಕೂಟ್ರು, ಟೋಟಲ್ 100 ಸ್ಕೂಟ್ರು ಇಂಟು 100 ಮಾಡ್ಕೋಬೇಕು. ಮತ್ತೆ ನಾನು ಲೇಬರ್ ಚಾರ್ಜಸ್ 13,500 ಅದೇ ತರ ಅದನ್ನು ಇನ್ ಕೇಸ್ ಈಚ್ ಸ್ಕೂಟರ್ ಮೇಲೆ ಮಾಡ್ತೀನಿ ಮತ್ತೆ ನಾನು. ಓಕೆನಾ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್ ವಿಲ್ ಬಿಯರ್, ಅದು ಬಾರ್ ಆಗಿದೆ, ಬಿಯರ್ the same relation to wages in the previous year period ಅಂತ. ಅಂದ್ರೆ ಇದನ್ನು ರೇಷಿಯೋದಲ್ಲಿ ಕಂಡುಹಿಡಿಬೇಕು. ಅಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ಹೆಡ್ ಈಕ್ವಲ್ಸ್ ಟು ಏನ್ ಮಾಡ್ಬೇಕಲ್ಲಿ, ಫ್ಯಾಕ್ಟರಿ ಓವರ್ಹೆಡ್ ಡಿವೈಡ್ ಬೈ ಡೈರೆಕ್ಟ್ ವೇಜಸ್. ಅದು ನೋಡ್ಕೊಂಡು ಇದು ಮಾಡ್ಬೇಕಲ್ಲಿ. ನೆಕ್ಸ್ಟ್ ದ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ಹೆಡ್ ಆನ್ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡಬೇಕು. ನೆಕ್ಸ್ಟ್ ದೇರ್ ವಿಲ್ ಬಿ ಇನ್ಕ್ರೀಸ್ 90 rupees ಸ್ಕೂಟರ್ ಇನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. 390 ಇತ್ತು ಪ್ಲಸ್ 90 ಮಾಡ್ಬೇಕಲ್ಲಿ. ಓಕೆ, 90 rupees ಜಾಸ್ತಿ ಮಾಡಬೇಕು. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ profit that company would make per scooter if it is increase the price of scooter rupees 3,000. ಹೋದ ವರ್ಷ ಎಷ್ಟು ಮಾರಾಟ ಮಾಡಿದ್ರು ಅಂದ್ರೆ 33,000 ಗೆ ಸೇಲ್ಸ್ ಮಾಡಿದ್ರು ಒಂದ್ ಸ್ಕೂಟರ್ಗೆ. ಬಟ್ ಇಲ್ಲಿ ಇನ್ನು 3,000 ಜಾಸ್ತಿ ಮಾಡಿದ್ರೆ ಅವನ್ ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಗ್ಬೋದು. ಓಕೆನಾ, ಅಲ್ಲಿ ಕೇಳ್ತಾ ಇದ್ದೀನಿ. ಇನ್ನು 3,000 ಜಾಸ್ತಿ ಮಾಡಿದ್ರೆ 36,000 ಆಯ್ತು ಸೇಲ್ಸ್ ವ್ಯಾಲ್ಯೂ. ಅವಾಗ ಎಷ್ಟು ಆಗ್ಬೋದು ನಮ್ ವ್ಯಾಲ್ಯೂ, ಅದನ್ನು ಕಂಡುಹಿಡಿಯಬೇಕು. ಓಕೆನಾ. ಹೆಡಿಂಗ್ ಟೋಟಲಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ sheet for the year 1999 for 100 scooters. For 100 scooters. For 100 scooters. Account ಇದ್ರೆ ಆಲ್ರೆಡಿ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ರಲ್ಲಿ. That first one direct materials ಕೊಟ್ಟಿದ್ದಾನೆ ಆಲ್ರೆಡಿ, ಇಲ್ಲಿದೆ ನೋಡ್ರಿ. ಕನ್ಸಿಸ್ಟೆಡ್ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಅಥವಾ ಮಟೀರಿಯಲ್ಸ್ rupees 12 lakhs ಡೈರೆಕ್ಟ್ ಕೊಟ್ಟಿದ್ದಾನೆ. ಟೋಟಲ್ ಕಾಸ್ಟ್ ನಲ್ಲಿ 12 lakhs ಅಂತ ತಗೊಂಡು ಡಿವೈಡ್ ಬೈ 100 ಸ್ಕೂಟರ್ಸ್ ಮಾಡಿದ್ರೆ 12,000 ಬರ್ತದೆ. ನೆಕ್ಸ್ಟ್ ಅದೇ ತರ ಡೈರೆಕ್ಟ್ ವೇಜಸ್ 13,50,000 ಸೇಮ್ 13,50,000 ಡಿವೈಡ್ ಬೈ 100 ಮಾಡಿದ್ರೆ 13,500 ಪ್ಲಸ್ ಡೈರೆಕ್ಟ್ ವೇಜಸ್. ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಅಲ್ಲಿ. ಟೋಟಲ್ ಪ್ರೈಮ್ ಕಾಸ್ಟ್ 25,50,000. once again you should calculate that figures, materials and wages. 12 lakhs plus 13,50,000, it should be 25,50,000. correct ಇದೆನಾ ಅದು? yes sir. okay, divided by 100 ಮಾಡಿದ್ರೆ 25,500. ಓಕೆನಾ? yes sir. ಆಕ್ಚುअल ನಾವು ಕೊಟ್ಟಿದ್ದು ಹೇಳ್ರಮ್ಮ ಯಾರದು? ಓಕೆ, ನೆಕ್ಸ್ಟ್ ಫ್ಯಾಕ್ಟರಿ ಓವರ್ಹೆಡ್ ಇಲ್ಲಿ ಕೊಟ್ಟಿದ್ದ ನೋಡ್ರಿ. ಫ್ಯಾಕ್ಟರಿ ಓವರ್ಹೆಡ್ rupees 2,70,000 ಅಂತಿದೆ. 2,70,000 ಡೈರೆಕ್ಟ್ ಫ್ಯಾಕ್ಟರಿ ಓವರ್ಹೆಡ್ ಅಂತ ಬರ್ಕೊಂಡು 2,70,000 ಡಿವೈಡ್ ಬೈ 100 ಮಾಡಿದ್ರೆ 2,700 ಅಗೇನ್. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟರಿ ಓವರ್ಹೆಡ್ ಆಡ್ ಮಾಡಿದ್ರೆ ನಮಗೆ
ವರ್ಕ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಬರುತ್ತೆ. ಅದು 28,20,000 ಅಂತ. ಕರೆಕ್ಟ್ ಇದೆ ಚೆಕ್ ಮಾಡ್ಕೊಡ್ರಿ ಒಂದ್ಸಲ. ಎಸ್ ಸರ್. 20,000 ಕರೆಕ್ಟ್ ಇದೆ ಸರ್. 100 ಮಾಡಿದ್ರೆ 28,200. ಎಸ್ ಸರ್. ಇದು ವರ್ಕ್ ಕಾಸ್ಟ್. ಎಸ್ ಸರ್. ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಫೀಸ್ ಓವರ್ಹೆಡ್ ಎಷ್ಟಿದೆ ಇಲ್ಲಿ? 1,41,000 ಡೈರೆಕ್ಟ್ ಇದೆ. ಎಸ್ 1,41,000 100 ಮಾಡಿದ್ರೆ 1410 ಬರ್ತದೆ ಇದು. ಎಸ್ ಸರ್. Okay, Yes, sir. 1410. ಓಕೆ, ವರ್ಕ್ ಕಾಸ್ಟ್ ಪ್ಲಸ್ ಆಫೀಸ್ ಓವರ್ಹೆಡ್ ಮಾಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ ಅಲ್ಲಿ. 29,061. ಸಾರಿ 29,61,000. 29,61,000 divided by 61,000. 29,610. 29,610. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಏನ್ ಮಾಡಿದ ಅಂದ್ರೆ ಪರ್ ಸ್ಕೂಟರ್ ಕೊಟ್ಟಿದ್ದ. ಇಲ್ಲಿ ಓದ್ಕೊಡ್ರಿ, ಗೊತ್ತಾಗ್ತದೆ ನಂಗೆ. ಇಲ್ಲಿ ನೋಡ್ರಿ, ಎಸ್ ಸರ್. ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ₹390 ಪರ್ ಸ್ಕೂಟರ್ ಅಂತೆ. ಟೋಟಲ್ 100 ಸ್ಕೂಟರ್ಸ್ ತಗೋಬೇಕು ನಾನು. ಓಕೆನಾ? 39,000. ಓಕೆ, ಇನ್ ಬ್ರಾಕೆಟ್ ನಲ್ಲಿ ₹390 into 100 scooters. 39,000. divided by 100 again 390. 390. Therefore, ಇವೆರಡು ಆಡ್ ಮಾಡ್ಕೊಂಡ್ರೆ ಬರೋದು ಏನು? ಕಾಸ್ಟ್ ಆಫ್ ಸೇಲ್ಸ್. 30 lakh. 30 lakhs. It should be cost of sales. Cost of sales. Okay. Divided by 100 again 30,000. 30,000. Okay. Profit ಅಂತ ಬರ್ಕೊಂಡು ಒಂದು ಲೈನ್ ಬಿಡ್ರಿ. ಸೇಲ್ಸ್ ಇನ್ಫಾರ್ಮೇಶನ್ಸ್ ಇದೆ ನನ್ನ ಹತ್ರ, ಹೌದಾ? ಎಸ್ ಸರ್. ಸೇಲ್ಸ್ ಇದೆ. Which were sold. ಸ್ವಲ್ಪ ಮ್ಯೂಟ್ ಮಾಡ್ಕೊಡ್ರಿ, ಯಾರ್ದು ವಾಯ್ಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತದೆ ನೋಡ್ರಿ. Which were sold at ₹33,000 each ಅಂತಿದೆ. ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದ, ಹಾಗಾಗಿ 33,000 into 100 scooters. Total 33 lakhs. Divided by 100 again 33,000. Minus ಮಾಡ್ಕೊಂಡ್ರೆ 3 lakhs is a profit. 3 lakhs profit. One scooter ಮಾಡಿದ್ರೆ 3,000 is a again profit. One scooter ಗೆ. ಇದು ಟೋಟಲ್ ಸ್ಕೂಟರ್ಸ್ ಗೆ, ಅಂದ್ರೆ 100 ಸ್ಕೂಟರ್ಸ್ ಮಾಡಿದ್ರೆ 3 lakhs rupees ಬರುತ್ತೆ. ಒನ್ ಸ್ಕೂಟರ್ ಮಾರಾಟ ಮಾಡಿದ್ರೆ 3,000 ಪ್ರಾಫಿಟ್ ಬರುತ್ತೆ ಅಂತ ಇದ್ರದ್ದು ಕನ್ಕ್ಲೂಷನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ಕೊಡ್ರಿ. ಸೆಕೆಂಡ್ ಕಾಸ್ಟ್ ಶೀಟ್ ಗೆ ಸಂಬಂಧಪಟ್ಟಂತೆ ಫಸ್ಟ್ ಅಡ್ಜಸ್ಟ್ಮೆಂಟ್ the scooter, each scooter will require materials ₹13,500. ಅಂದ್ರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟು? 13,500 ಇಲ್ಲಿ. 13,500 into 100. 13,50,000 again. Yes, sir. Okay, next one. Direct wages. Same 13,500 ಕೊಟ್ಟಿದ್ದಾನೆ. ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ 13,500 ಲೇಬರ್ನು. ಸೇಮ್ 13,50,000. Expenses not given, therefore directly prime cost. 27,000 it should be total cost. Yadu cost per unit. Here 27 lakhs. Yes, sir. Prime cost. Answer same ಇದೆ, ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಕರೆಕ್ಟ್ ಇದೆನಾ ಆನ್ಸರ್? Prime cost. Factory overhead will bear the same relation to wages as in the previous year. Factory overhead ಏನ್ ಮಾಡ್ಬೇಕಲ್ಲಿ? ಸೇಮ್ ರೇಷಿಯೋ, ಅಂದ್ರೆ ಪ್ರೀವಿಯಸ್ ಇಯರ್ ಏನ್ ರೇಷಿಯೋ ಇದನ್ನ ಅದನ್ನ ತಗೊಂಡು ಮಾಡ್ಬೇಕಂತ. ಫ್ಯಾಕ್ಟರಿ ಓವರ್ಹೆಡ್ ಡಿವೈಡ್ ಬೈ ಡೈರೆಕ್ಟ್ ವೇಜಸ್ ಅಂತ ಮಾಡ್ರಿ. ಪ್ರೀವಿಯಸ್ ಇಯರ್ ಫ್ಯಾಕ್ಟರಿ ಓವರ್ಹೆಡ್ ಒನ್ಸ್ ಅಗೇನ್ ಫ್ಯಾಕ್ಟರಿ ಓವರ್ಹೆಡ್ 27 lakhs, ಅದು 2,10,50,000 into 100. ಎಷ್ಟು ಬಂತದ ಪರ್ಸೆಂಟೇಜು? 20, sir. 20. 20% ಆನ್ ಏನಿದೆ ನೋಡ್ರಿ ಅಡ್ಜಸ್ಟ್ಮೆಂಟು. ಒನ್ಸ್ ಅಗೇನ್ ನೋಡ್ರಿ ಅಡ್ಜಸ್ಟ್ಮೆಂಟ್ ನೋಡ್ರಿ. ಸೆಕೆಂಡ್ ಅಡ್ಜಸ್ಟ್ಮೆಂಟು ಡೈರೆಕ್ಟ್ ವೇಜಸ್ ಅದನ್ನ ಇಲ್ಲಿ ಬರ್ಕೊಡ್ರಿ. 20% ಆನ್
present direct wages. Direct wages. Present direct wages. Direct wages ಎಷ್ಟಿದೆ total 13 lakh 50,000 add 20% add ಮಾಡ್ರಿ 2,70,000 ಆಡ್ ಮಾಡ್ಬೇಕಾ ಸರ್? 20% ಬರುತ್ತಾ ಅದು? ಹಾಂ ಸರ್, 2,70,000 ಬರುತ್ತೆ. 13,50,000 ಪ್ಲಸ್ 20% ಮಾಡಿದ್ರೆ 2,70,000 ಬರುತ್ತಾ? ಓಕೆ, ಟೋಟಲ್ ಮಾಡಿದ್ರೆ ಓಕೆ 16,20,000. ಎಸ್ ಸರ್, 16,20,000. 16,20,000 ಕರೆಕ್ಟಾ? Yes, sir. ಏನು ಬರಿಬೇಕಾಗಿ ಸರ್ 16,200 ಸರ್, ಕಾಸ್ಟ್ ಪರ್ ಯೂನಿಟ್. 16,200 16,200. 16,200. ನೆಕ್ಸ್ಟ್ ಆನ್ಸರ್ ಏನು ನಮ್ದು? ವರ್ಕ್ಸ್ 43,200. Another side 43 lakhs 43,20,000. 20,000. 5% ಎಷ್ಟಾಗ್ತದೆ ನೋಡ್ರಿ ಇದು? 29,70,000 ಗೆ 5% ಸರ್, 5%. 1,48,500. 1,48,500 divided by 100. 1,485. Total cost of production 31,185. 185. 5. Okay. Once again, ikkade 30 lakhs 31 31,18,500 sir. Okay. Next office ಆದ್ಮೇಲೆ selling and distribution. overhead. Adjustment note once again. There will be an increase of ₹90 per scooter in selling and distribution overhead. 90 rupees increase ಮಾಡಬೇಕಂತೆ. ಹೋದ ವರ್ಷ ಎಷ್ಟು ರೂಪೀಸ್ ಇತ್ತದು? 390 ಇತ್ತ, ಈಗ ಪ್ಲಸ್ 90. ಅದನ್ನ ಹೆಂಗ್ ತಗೋಬೇಕು ನೋಡ್ರಿ. ₹390 is the previous year. ₹390 plus ₹90. 480 sir. 480 into 100. 4,48,000. 48,000 only. Okay sir. 480 Into 100. Yes, sir. 48,000. yes sir, 48,000 sir. Okay. Therefore, cost of sales. Cost of sales. 31,665. 31,665. Once again, cost of per unit 31,665. Yes sir. Ikkade side 31 lakh 66,500. 66,000. Okay, balance figure. Sales ತಗೊಳ್ರಿ. Sales information ಕೊಟ್ಟಿದ ನೋಡ್ರಿ. Last one. Prepare a statement showing the profit that company would make per scooter if it is increase the price of scooter. Price of scooter in old year ಎಷ್ಟಿದೆ? 33,000 plus 3,000 ಮಾಡ್ರಿ. ಇಲ್ಲಿ 33,000 ಇದು ಪ್ರೀವಿಯಸ್ ಇಯರ್ ಹೌದಾ, ಪ್ಲಸ್ 3,000 ಈ ವರ್ಷದ್ದು, ಟೋಟಲ್ 36,000 36,000 sir. into 100, 36 lakhs. 36 lakhs sir. Therefore answer is minus 30. 4,33,500 sir. Total cost sir. Total cost 30 4,33,500. 4,33,500. 500. Okay. Cost per unit
4,000. 4,335. 4,335. Okay. Yes, sir. Once again answer ಒಂದು ಚೆಕ್ ಮಾಡ್ಕೊಡ್ರಿ. ಕಾಸ್ಟ್ ಪರ್ ಯೂನಿಟ್ ಕರೆಕ್ಟ್ ಬಂದಿರ್ಬೇಕಾ ನಮ್ದು? ಅವ್ರದ್ದು ಇದು 2000 ಮಾಡ್ಕೊಂಡ್ರಲ್ಲ, ಹಂಗಾಗಿ ರಾಂಗ್ ಬಂದಿದೆ ಅವರು. ಇದನ್ನ ಬಿಟ್ಬಿಡ್ರಿ, ಈ ಕಡೆ ಕರೆಕ್ಟ್ ಇದೆ ಅಲ್ಲ ನಮ್ದು. ಓಕೆ, ಬಟ್ ಇದು ಸಿಸ್ಟಮೆಟಿಕ್ ಆಗಿ ನೀವು ಕರೆಕ್ಟ್ ಆಗಿ ಮಾಡಿರ್ಬೇಕು ಅಷ್ಟೇ ಇದನ್ನು. ಓಕೆನಾ?